ಹಲೋ ಹಾಯ್ ನಮಸ್ತೆ ಕರ್ನಾಟಕ. ಇದು ಸುಮಿತ್ರಾ ಜಿ ನಾಯಕ್ ಫ್ರಮ್ ಕಡೂರು. ಇದೇ ಈ ಪುರಾತನ ದೇವಸ್ಥಾನ ಶ್ರೀ ಕ್ಷೇತ್ರ ಮತ್ತೂರು ಪಂಚಲಿಂಗೇಶ್ವರ ದೇವಸ್ಥಾನ ಅಂಥೇಳಿ. ಧರ್ಮಸ್ಥಳಕ್ಕೆ ಹೋದಾಗ ಇಲ್ಲಿ ಹೋಗಿ ಬರೋದನ್ನು ಮಾತ್ರ ಮರಿಬೇಡಿ. ದೇವಸ್ಥಾನ ಮುಂಭಾಗದಲ್ಲಿ ಕಂಬಕ್ಕೆ ರೈತರು ತಾವು ಬೆಳೆದ ಮೊದಲ ಫಸಲು ಅಡಿಕೆಕಾಯಿ ಮತ್ತು ತೆಂಗಿನಕಾಯಿಗಳನ್ನ ಕಟ್ಟಿದ್ರು. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದಕ್ಕೆ ಅಲ್ಲೇ ಇದ್ದ ಕಮಿಟಿಯವ್ರನ್ನ ಕೇಳಿದೆ. ಅವರು ತಮ್ಮ ತೋಟದಲ್ಲಿ ಫಸಲು ಸರಿಯಾಗಿ ಇಳುವರಿ ಬರ್ತಿಲ್ಲ ಅಂದರೆ ಅಡಿಕೆಕಾಯಿ ಮತ್ತು ತೆಂಗಿನಕಾಯಿನ ತಂದು ಕಟ್ಟಿದರೆ ಇಳುವರಿ ಹೆಚ್ಚಾಗಿ ಫಸಲು ಸಮೃದ್ಧಿಯಾಗಿ ಬರುತ್ತದಂತೆ. ಒಳಗಡೆ ಹೋಗಿ ದೇವ್ರ ದರ್ಶನ ಪಡೆದು ಪ್ರದಕ್ಷಿಣೆ ಮಾಡೋಣ ಅಂತ ಹೋದೆ. ಕಲ್ಲಿನ ಮೇಲೆ ಎಲ್ಲ ಕಾಯಿನ್ಗಳನ್ನ ನಿಲ್ಲಿಸ್ತಾ ಇದ್ರು. ಕುತೂಹಲದಿಂದ ನಿಲ್ಲಿಸ್ತಿದ್ದವ್ರನ್ನೂ ಮಾತಾಡಿಸ್ಕೊಂಡು ನಮ್ಮ ವೀಕ್ಷಕರಿಗೆ ಇನ್ನೂ ಸಂಕ್ಷಿಪ್ತವಾಗಿ ಮಾಹಿತಿ ತಿಳಿಸ್ಕೊಡೋಣ ಅಂತ ದೇವಸ್ಥಾನದ ಕಮಿಟಿ ಸದಸ್ಯರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಹೇಳಿರುವ ಮಾಹಿತಿ. ಕಾಯಿ ನಿಲ್ಲಿಸುವ ಬಗ್ಗೆ ಅವರು ನಮ್ಮ ಹತ್ರ ಬೇಡಿಕೊಳ್ತಾರೆ. ಏನು ಇದೇ ವಿಶೇಷ ಅಂತೇಳಿದರೆ, ನಾವು ಮನಸಾರೆ ಏನು ಪ್ರಾರ್ಥನೆ ಮಾಡಿದಂಥ ಯಾವುದೊಂದು ಕಾರ್ಯ ಈಡೇರಿದೆ ಅಂತೇಳಿ ಈ ವರ್ಷ ಇಟ್ಟು ಬರೋ ವರ್ಷಕ್ಕೆ ಬಂದವರು ಹೇಳಿದ್ದಾರೆ ನಿನ್ನ ಹತ್ರ. ಅದೇ ಒಂದು ವಿಶೇಷ ಇಲ್ಲಿ ದೇವರಿಗೆ ಪ್ರಾರ್ಥನೆ ಆ ಥರ ಮಾಡಿದ್ರೆ ಅವರ ಮನದ ಬಯಕೆ ಈಡೇರುತ್ತೆ. ಒಬ್ಬರು ಹೆಂಗಸರು ಹೋದ ವರ್ಷ ಒಂದು 25 ಸರಿ ನಿಲ್ಲಿಸಿದ್ದಾರೆ, ಆಗಲಿಲ್ಲ. ನಾನು ಹೇಳಿದೆ ಮನಸಾರ ದೇವರ ಹತ್ರ ಪ್ರಾರ್ಥನೆ ಮಾಡಿ ಇಟ್ಕೊಳ್ಳೋದು. ಆವಾಗಲೇ ನನ್ನ ಕಾಲಿಗದ್ದ ಬಿದ್ದರು. ಅವಾಗದಿಂದ ನಮಗೆ ಸ್ವಲ್ಪ ಜಾಸ್ತಿ ನಮಗೆ ಬಂದದ್ದು ಅವಾಗದಿಂದ. ವಿಶೇಷ ಅಂದರೆ ನಮಗೆ 4 ವರ್ಷಕ್ಕೊಮ್ಮೆ ಮತ್ತು ಶಿವರಾತ್ರಿ ಮತ್ತು ಜಾತ್ರೆ ಒಟ್ಟಿಗೆ ಬರುವುದು. ಈ ವರ್ಷಕ್ಕೆ 4 ವರ್ಷಕ್ಕೊಮ್ಮೆ ಶಿವರಾತ್ರಿ ಮತ್ತು ದೇವಸ್ಥಾನ ಪಾದಯಾತ್ರಿಗಳು ಬರುವುದರಿಂದ ನಮಗೆ ಇಲ್ಲಿ ಎಲ್ಲ ಧರ್ಮಸ್ಥಳಕ್ಕೆ ಹೋಗುವವರೆಲ್ಲ ಇಲ್ಲಿ ಬಂದು ಇಲ್ಲಿ ಒಂದು ದಿನ ನಿಂತು ಮರುದಿನ ಧರ್ಮಸ್ಥಳಕ್ಕೆ ಪ್ರಯಾಣ ಮಾಡುವಂಥದ್ದು ಪದ್ಧತಿ. ಸಾಧಾರಣ ಪಾದಯಾತ್ರಿಗಳು ಇಲ್ಲಿಗೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ಒಂದು 300 ಜನ. ಈಗ ಅದೇ 300 ಜನ ಈಗ ಸಾಧಾರಣ ಒಂದು 35,000 ಜನ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆ ಮಾಡ್ತೇವೆ. ಸಾಮಾನ್ಯ ವ್ಯವಸ್ಥೆ ಮಾಡ್ತೇವೆ, ಶೌಚಾಲಯ ವ್ಯವಸ್ಥೆ ಮಾಡ್ತೇವೆ, ನೀರಿನ ವ್ಯವಸ್ಥೆ, ಊಟಿನ ವ್ಯವಸ್ಥೆ. ನಿನ್ನೆ ಒಂದೇ ದಿನ 5 ಕ್ವಿಂಟಲ್ ಅಕ್ಕಿದ್ದು ಊಟ ಹೋಗಿದೆ. ಇವತ್ತೊಂದು 6 ಕ್ವಿಂಟಲ್ ಊಟ ಹೋಗ್ತದೆ. ದಿನ ಅವರು ಕೊಡ್ತಾರೆ, ಪಾದಯಾತ್ರಿಗಳು ದಾನಿಗಳೇ ಕೊಡ್ತಾರೆ. ನಾವು ಸ್ವಲ್ಪ ಅವ್ರದ್ದು ಸ್ವಲ್ಪ ಇದು ನಮ್ಮದು ಸ್ವಲ್ಪ ಹಾಗೆ ನಿರಂತರ ನಡೀತೇ ಇದೆ. ಇದು ಪವಿತ್ರವಾದ ಸ್ಥಳ ಅಂದರೆ ನಮಗೆ ಗದಾತೀರ್ಥ. ಇದು ಪಾಂಡವರು ಕಟ್ಟಿದಂಥ ಪುರಾತನದ ದೇವಸ್ಥಾನ. ಅಂದರೆ ಇಲ್ಲಿಗೆ ಹೆಸರು ಮತ್ತೂರು ಪಂಚಲಿಂಗೇಶ್ವರ ಅಂತೇಳಿ. ಮತ್ತೂರ ಅಂತೇಳಿ ಒಂದು ಹೆಂಗಸಿಗೆ ಸಿಕ್ಕಿದಂಥ ದೇವರು ಉದ್ಭವಲಿಂಗ. ಪಂಚಲಿಂಗ ಅಂತಿದ್ರೆ ಪಂಚಲಿಂಗ ಉಂಟು, 5 ಲಿಂಗ ಉಂಟು. ಅದಕ್ಕೆ ಪಂಚಲಿಂಗ ಅಂತ ಹೆಸರು. ಆವಾಗ ಕಟ್ಟಿದ ಮೇಲೆ ದೇವರಿಗೆ ಕುಡಿಯೋಕ್ಕೆ ನೀರೇ ಬೇಕು. ಗದಾತೀರ್ಥ ಮೊದಲೆಲ್ಲ ಇಲ್ಲಿ ಸ್ನಾನ ಮಾಡೋರೆಲ್ಲ ದುಡ್ಡು ಅದಕ್ಕೆ ಆಗ್ತದೆ. ನಾವು ಫಸ್ಟ್ನ ಬ್ರಹ್ಮಕಲಶದಲ್ಲಿ ಇದರಿಂದ ಹಣ ತೆಗೆದಿದ್ದೇವೆ. 3-3.5 ಕ್ವಿಂಟಲು ಹಣ ತೆಗೆದಿದ್ದೇವೆ. ಹಣ ಅಂದರೆ ಮೊದಲಿನ ಅದು ನಮ್ಮ ಪರಭಕ್ತರಾಗ್ತಿದ್ದದ್ದು. ನಮ್ಮ ಕಾಲದಲ್ಲಿ ಪರಭಕ್ತರಾಗ್ತಿದ್ದು. ಅದರಿಂದ ಬಂದ ಕಾಯಿನ್ ಅದೇ ಗದಾತೀರ್ಥ. ಈಗ ಕೂಡ ಹಾಗೆ ಈಗ ಇದಕ್ಕೆ ಸ್ನಾನ ಮಾಡಿಸ್ತೇವೆ ನಾವು. ವರ್ಷಕ್ಕೆ ಆಟಿ ಅಮಾವಾಸ್ಯೆಯನ್ನು ಸ್ನಾನ ಮಾಡ್ತೇವೆ. ಭಕ್ತಾದಿಗಳು ಬೇಕಾದಷ್ಟು ಆಟಿ ಅಮಾವಾಸ್ಯೆ ವರ್ಷ ಸಂಕ್ರಮಣ ನಡೆಯುತ್ತದೆ. ಅದೇ ಭೀಮ ದೇವರಿಗೆ ನೀರು ಕುಡಿಯೋಕ್ಕೆ ಬೇಕಲ್ಲ, ಅದಕ್ಕೆ ಬೇಕಾಗಿ ಗದ ಊರಿದ್ದು. ಅದರಲ್ಲಿ ಗದಾ ತೀರ್ಥ ಬಂದದ್ದು. ದೇವರಿಗೆ ನೀರು ಕುಡಿಯೋಕ್ಕೆ ಗದಾ ತೀರ್ಥ. ಅದಕ್ಕೆ ಗದಾತೀರ್ಥ ಅಂತ ಹೆಸರು ಬಂದದ್ದು. ಅದಕ್ಕೆ ತೀರ್ಥ ಕುಡಿಯೋಕ್ಕೆ ಬೇಕಾಗಿ ನೀರಿಗೆ ಗದಾತೀರ್ಥ ಅಂತ ಹೆಸರು ಬಂದಿದೆ. ಮತ್ತೆ ಇನ್ನೇನಾದರೂ ವಿಶೇಷ ಇದ್ರೆ ಹೇಳಿ ಸ್ವಾಮಿ. ನಾವು ಹೊಸದಾಗಿ ಬರ್ತಿರೋದು, ಇದೇ ಫಸ್ಟ್ನೇ ವರ್ಷ. ಧರ್ಮಸ್ಥಳಕ್ಕೆ ಬಂದು ಹೋಗ್ತೀವಿ, ಆದರೆ ಇಲ್ಲಿ ಬಂದಿರಲಿಲ್ಲ. ಇನ್ನೇನಾದರೂ ವಿಶೇಷತೆ ಇದ್ರೆ ನಮಗೆ ತಿಳಿಸ್ಕೊಡಿ ದಯವಿಟ್ಟು. ವಿಶೇಷ ನಮಗೆ ಅಲ್ಲಿ ಕಾಯಿ ನಿಲ್ಲಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಹೇಳಿ. ಅಲ್ಲಿಂದ ಮುಂದೆ ಮೇನ್ ರೋಡ್ ಬಿಟ್ಟು ಧರ್ಮಸ್ಥಳಕ್ಕೆ ಶಾರ್ಟ್ ಕಟ್ ತಗೊಂಡ್ವಿ. ಅಲ್ಲೇ ಊಟವಿತ್ತು. ವಿಡಿಯೋ ಮಾಡ್ತಾ ಇದ್ದಾಗ ಬಂದ ಭಕ್ತರೊಬ್ಬರು ನನ್ನನ್ನು ರೆಕಗ್ನೈಸ್ ಮಾಡಿ ಮಾತಾಡ್ತಿದ್ದನ್ನು ನೋಡಿ, ಊಟದ ವ್ಯವಸ್ಥೆ ಮಾಡಿಸ್ತಿದ್ದವ್ರು ನೋಡಿ ನನ್ನ ಕೈಯಿಂದಲೇ ಲಾಡು ವಿತರಣೆ ಮಾಡಿಸಿದ್ರು. ಅದೇ ಖುಷಿಯಲ್ಲಿ ಮುಂದಕ್ಕೆ ಹೋಗಿ ಜ್ಯೂಸ್ ಮಜ್ಜಿಗೆ ಕುಡಿದು ಮುಂದಕ್ಕೆ ಹೋಗ್ತಾ ಇದ್ದಾಗ ಈ ಮರಗಳು ಕಾಣಿಸ್ತು. ಎಲ್ಲ ಮರಗಳನ್ನ ಸ್ವಲ್ಪ ಸ್ವಲ್ಪ ಕೆತ್ತಿ ಅದಕ್ಕೆ ಚಾಕು ಚುಚ್ಚಿ ಕೆಳಗಡೆ ಚಿಪ್ ಥರ ಕಟ್ಟಿದ್ರು.
ಆ ಚಾಕು ಮುಖಾಂತರ ಏನೋ ಒಂದು ವಸ್ತು ಹನಿ ಹನಿಯಾಗಿ ಬೀಳ್ತಾ ಇತ್ತು. ಹತ್ರ ಬನ್ನಿ ತೋರಿಸ್ತೀನಿ. ಹೌದು, ಇದು ರಬ್ಬರ್ ಮರ ಅಂತ. ಆ ಕಡೆ ದಾರಿ ಪೂರ್ತಿ ಈ ಮರಗಳೇ ನಮಗೆ ಕಾಣಸಿಗೋದು. ನಮ್ಮ ಯಾತ್ರೆಯ ಕೊನೆಯ ಘಟ್ಟ ನೇತ್ರಾವತಿಲಿ ಸ್ನಾನ ಮಾಡಿ ಧರ್ಮಸ್ಥಳಕ್ಕೆ ಬಂದೇ ಬಿಟ್ವಿ. 4 ದಿನ ನಡೆದ ಆಯಾಸ ಎಲ್ಲ ಕ್ಷಣ ಮಾತ್ರದಲ್ಲಿ ಮಂಗ್ಮಾಯ ಆಯಿತು. ಕೇವಲ 15 ನಿಮಿಷದಲ್ಲಿ ನಮಗೆ ದೇವರ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಬೆಳ್ಳಿ ರಥ ನೋಡಿ ವಿಡಿಯೋ ಮಾಡ್ಕೊಂಡು ಬಂದೆ. ಎಲ್ಲರೂ ಒಂದ್ಸಲ ಹೇಳಿ ಓಂ ನಮಃ ಶಿವಾಯ. ವಿಡಿಯೋ ಇಷ್ಟ ಆದರೆ ಲೈಕ್